ಇನ್ನು ಮಾಜಿ ಸಿಎಂ ಸಿದ್ದರಾಮಯ್ಯ ಮತ್ತು ಸಿಎಂ ಕುಮಾರಸ್ವಾಮಿ ನಡುವೆ ಜಟಾಪಟಿ ಮುಗಿತಲೇ ಇಲ್ಲ. ಮಾಜಿ ಸಿದ್ದರಾಮಯ್ಯ ನಡೆಯಿಂದ ಕಾಂಗ್ರೆಸ್ ನಾಯಕರಲ್ಲಿ ಒಂದು ಕಡೆ ಆತಂಕ ಶುರುವಾಗಿದೆ. ಸಿದ್ದರಾಮಯ್ಯರ ಒಂದೊಂದು ಮಾತು ಕೂಡ ಸಮ್ಮಿಶ್ರ ಸರ್ಕಾರಕ್ಕೆ ಸಮಸ್ಯೆಯನ್ನ ತಂದೊಡ್ತಾ ಇದೆ. ಮಾಜಿ ಸಿಎಂ ಹಾಲಿ ಸಿಎಂ ನಡುವೆ ಜಟಾಪಟಿ ಮುಂದುವರಿತಾ ಇರುವಂತದ್ದು. ಕಾಂಗ್ರೆಸ್ ನಾಯಕರಲ್ಲೂ ಕೂಡ ಆತಂಕ ಶುರುವಾಗಿದೆ ಮಾಜಿ ಸಿದ್ದರಾಮಯ್ಯ ಅವರ ನಡೆಯಿಂದ. ಇದು ಸುಧಾರಿಸಿದ್ರೆ ಮುಂದಕ್ಕೆ ಕಷ್ಟವಾಗುತ್ತೆ, ಸಮ್ಮಿಶ್ರ ಸರ್ಕಾರಕ್ಕೆ ಸಮಸ್ಯೆಯನ್ನ ತಂದೊಡ್ಡುತ್ತೆ. ಸಿದ್ದರಾಮಯ್ಯ ಅವರ ಮಾತಿಗೆ ಬೀಗ ಹಾಕಿಸಲಿಕ್ಕಾಗಿ ಈಗ ಕೆಲ ಕಾಂಗ್ರೆಸ್ ನಾಯಕರು ಚಿಂತನೆಯನ್ನ ಕೂಡ ನಡೆಸಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಹೈಕಮಾಂಡ್ ಬಳಿ ಮಾತನಾಡಲಿಕ್ಕೆ ಹಾಲಿ ಸಂಸದರು ಸಿದ್ಧತೆಯನ್ನ ಕೂಡ ನಡೆಸಿದ್ದು, ಸಿದ್ದರಾಮಯ್ಯ ಮಾತಿಗೆ ಬೀಗ ಹಾಕಿಸಲಿಕ್ಕಾಗಿ ಕಾಂಗ್ರೆಸ್ ನಾಯಕರು ಈ ಚಿಂತನೆಗೆ ಮುಂದಾಗಿದ್ದಾರೆ. ಹಿರಿಯ ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ಟೀಮ್ ಕೂಡ ರೆಡಿ ಆಗ್ತಾ ಇರುವಂತದ್ದು. ಮಾಜಿ ಸಿಎಂ ಸಿದ್ದರಾಮಯ್ಯ ಮತ್ತು ಹಾಲಿ ಸಿಎಂ ಕುಮಾರಸ್ವಾಮಿ ನಡುವಿನ ಜಟಾಪಟಿ ಮುಂದುವರೆದಿದ್ದು, ಮಾಜಿ ಸಿದ್ದರಾಮಯ್ಯ ಅವರ ನಡೆಯಿಂದ ಈಗ ಕಾಂಗ್ರೆಸ್ ನಾಯಕರಿಗೆ ಆತಂಕ ಶುರುವಾಗಿದೆ. ಹೀಗಾಗಿಯೇ ಹೈಕಮಾಂಡ್ ಅನ್ನ ಭೇಟಿ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ನಾಯಕರು. ಸಿದ್ದರಾಮಯ್ಯರ ಒಂದೊಂದು ಮಾತು ಕೂಡ ಸಮ್ಮಿಶ್ರ ಸರ್ಕಾರಕ್ಕೆ ಸಮಸ್ಯೆಯನ್ನ ತಂದೊಡ್ತಾ ಇದೆ. ಹೀಗಾಗಿ ಸಿದ್ದು ವಿರುದ್ಧ ಸಂಸದರು ಸಿಟ್ಟಾಗಿದ್ದಾರೆ. ಸಿದ್ದರಾಮಯ್ಯ ಸುಧಾರಿಸದಿದ್ರೆ ಮುಂದಕ್ಕೆ ಕಷ್ಟವಾಗುತ್ತೆ ಅಂತಿದ್ದಾರೆ ಕಾಂಗ್ರೆಸ್ ನಾಯಕರು. ಕಾಂಗ್ರೆಸ್ನ ಹಿರಿಯ ಮುಖಂಡ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಒಂದು ಟೀಮ್ ಕೂಡ ರೆಡಿ ಆಗ್ತಾ ಇದೆ. ಸಿದ್ದರಾಮಯ್ಯ ಅವರನ್ನ ಈಗ ನಿಯಂತ್ರಿಸಬೇಕಾಗತ್ತೆ, ಅವರ ಮಾತಿಗೆ ಅವರು ಸ್ವಲ್ಪ ನಿಯಂತ್ರಣಕ್ಕೆ ತರಬೇಕಾಗತ್ತೆ ಅನ್ನುವಂಥದ್ದು ಈಗ ಹಿರಿಯ ಕಾಂಗ್ರೆಸ್ ಮುಖಂಡರ ವಾದವಾಗಿದೆ. ಎಸ್ಸಿ ಕುರಿತಿಂದಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್ ನಾಥ್. ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಸಿದ್ದರಾಮಯ್ಯ ವಿರುದ್ಧ ಸಂಸದರೆಲ್ಲ ಬಹಳ ಸಿಟ್ಟಾದಂತಿದೆ. ಕಾಂಗ್ರೆಸ್ನ ಹೈಕಮಾಂಡ್ ಅನ್ನ ಭೇಟಿಯಾಗಲಿಕ್ಕೆ ಕೂಡ ಮುಂದಾಗ್ತಾ ಇದ್ದಾರೆ. ಒಟ್ಟಾರೆ ಅವರ ನಡೆ ಏನು ಅಂತ? ಪ್ರಥಮ ನಿಶ್ಚಿತವಾಗಿ 10 ತಿಂಗಳ ನಂತರ ಲೋಕಸಭಾ ಚುನಾವಣೆ ಇದೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಜೆಡಿಎಸ್ ನ ಸಮ್ಮಿಶ್ರ ಸರ್ಕಾರ ರಚನೆಯಾದ ನಂತರ ಈ ರೀತಿ ಜಟಾಪಟಿಗಳು ದಿನವೂ ಮುಂದುವರೆದ್ರೆ ಸಂಸದರಿಗೆ ಚುನಾವಣೆಯಲ್ಲಿ ಒಂದು ಆಂಟಿ ಇನ್ಕಂಬನ್ಸಿಯ ಹೆಚ್ಚು ಅಲೆಯನ್ನ ಎದುರಿಸಬೇಕಾಗತ್ತೆ. ಆ ಕಾರಣದಿಂದ ಎಲ್ಲವೂ ಸುಸೂತ್ರವಾಗಿ ನಡೆಸ್ಕೊಂಡು ಹೋಗ್ಲಿ ಅನ್ನುವ ಕಾರಣಕ್ಕೋಸ್ಕರ ಕೂಡ ಸಂಸದರು ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ಬಹುದು ಅಂತಕ್ಕಂಥದನ್ನ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಒಬ್ಬ ಹೈಕಮಾಂಡ್ ಮ್ಯಾನ್, ಯಾವತ್ತಿಗೂ ಹೈಕಮಾಂಡ್ ಕೊಡ್ತಕ್ಕಂತ ನಿರ್ದೇಶನಗಳನ್ನ ಸ್ವತಃ ಪಾಲಿಸ್ತಕ್ಕಂತ ಒಬ್ಬ ಕಾಂಗ್ರೆಸ್ನ ನಾಯಕ. ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಾನು ಹೋಗಿ ಭೇಟಿ ಆಗ್ತೀನಿ ಸಿದ್ದರಾಮಯ್ಯನವ್ರ ಜೊತೆ, ಯಾರೂ ಕೂಡ ಸಮ್ಮಿಶ್ರ ಸರ್ಕಾರವನ್ನ ಅಭದ್ರಗೊಳಿಸಬಾರದು, ಸಮ್ಮಿಶ್ರ ಸರ್ಕಾರ ಬಂದಿದ್ದೇ ಬಿಜೆಪಿಯನ್ನ ದೂರ ಇಡ್ಲಿಕ್ಕೋಸ್ಕರ ಅಂತಕ್ಕಂತ ಏನು ಹೇಳಿಕೆ, ಆ ಹೇಳಿಕೆಗಳು ನಿಜಕ್ಕೂ ಇದಕ್ಕೊಂದು ಪೊಲಿಟಿಕಲ್ ಮೀನಿಂಗ್ ನಿಶ್ಚಿತವಾಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು 2 ದಿನದಲ್ಲಿ ನಾನು ಹೋಗಿ ಸಿದ್ದರಾಮಯ್ಯನವರನ್ನ ಭೇಟಿ ಆಗ್ತೀನಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಹೈಕಮಾಂಡ್ ಪರವಾಗಿ ಭೇಟಿ ಆಗ್ತಾರಾ ಅಥವಾ ಕ್ಯಾಶುಯಲಿ ಹೇಳಿದ್ದಾರಾ, ಇದು ಸ್ಪಷ್ಟವಾಗಬೇಕು. ಆದ್ರೆ ಒಂದಂತೂ ನಿಶ್ಚಿತ, ಸಿದ್ದರಾಮಯ್ಯನವರ ನಿನ್ನೆಯ ಸಿಡಿಯ ಹೇಳಿಕೆಗಳೇನಿವೆ ಇವು ಕಾಂಗ್ರೆಸ್ನಲ್ಲಿ ಆಂತರಿಕ ಗೊಂದಲವನ್ನ ಸೃಷ್ಟಿಸಿವೆ. ಪ್ರಶಾಂತ್, ಅಂದ್ರೆ ಈಗ ಮುಂದಿನ ಚುನಾವಣೆಯಲ್ಲಿ ಬಹಳ ಸಿದ್ದರಾಮಯ್ಯ ಅವರ ಮಾತುಗಳು ಬಹಳ ದೊಡ್ಡ ಪರಿಣಾಮವನ್ನು ಬೀರುತ್ತೆ ಅಂತ ಹೆದರ್ತಾ ಇದ್ದಾರೆ ಸಂಸದರುಗಳೆಲ್ಲರೂ ಕೂಡ. ಹಾಗಾಗಿ ಹೈಕಮಾಂಡ್ ನಿರ್ಧಾರ ಏನಾಗಿರುತ್ತೆ? ಯಾಕಂದ್ರೆ ಈ ಮೈತ್ರಿ ಸರ್ಕಾರದಲ್ಲಿ ಸಮನ್ವಯತೆಯನ್ನು ಕಾಪಾಡಿಕೊಳ್ಳುವಂತಹ ಜವಾಬ್ದಾರಿನ ಸಿದ್ದರಾಮಯ್ಯನವರ ಹೆಗಲಿಗೆ ಕೊಟ್ಟಿರುವಂತಹ ಈ ಸಂದರ್ಭದಲ್ಲಿ ಅವರೇ ಈ ರೀತಿ ಮಾತನಾಡ್ತಾ ಇರುವಂತದ್ದು ಹೈಕಮಾಂಡ್ಗೂ ಬಹಳ ದೊಡ್ಡ ತಲೆನೋವ ಅಂತ. ನಿಶ್ಚಿತವಾಗಿ ನೋಡಿ, ಕಾಂಗ್ರೆಸ್ ಹೈಕಮಾಂಡ್ ಕಳೆದ 3-4 ವರ್ಷಗಳಲ್ಲಿ ಅತಿ ದುರ್ಬಲವಾಗಿರ್ತಕ್ಕಂತ ಒಂದು ಪಕ್ಷದ ನೇತೃತ್ವ ಅಂತಕ್ಕಂಥದ್ದನ್ನ ಒಪ್ಕೊಳ್ಳೇಬೇಕು. ಇದು ಸಿದ್ದರಾಮಯ್ಯನವ್ರಿಗೂ ಚೆನ್ನಾಗಿ ಗೊತ್ತಿರೋದ್ರಿಂದಲೇ ಕಳೆದ 3-4 ವರ್ಷಗಳಲ್ಲಿ ಏನು ಅಲ್ಲಿ ಸರ್ಕಾರ ರಚನೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಮ್ಯಾನಿಪ್ಯುಲೇಷನ್ ಅನ್ನ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಹೈಕಮಾಂಡ್ ನಲ್ಲಿ ತನಗೇನ್ ಬೇಕೋ ಅದನ್ನೆಲ್ಲವೂ ಸಾಧಿಸಿದ್ರು. ಈಗ ಹೈಕಮಾಂಡ್ ಮಾತು ಕೇಳ್ತಾ ಇಲ್ಲ. ಆ ನೋವು ಒಂದು ಕಡೆ, ಇನ್ನೊಂದು ಕಡೆ ತನ್ನ ರಾಜಕೀಯ ಶತ್ರುಗಳು ಬಂದು ತನ್ನದೇ ಪಕ್ಷದೊಡನೆ ಮಿತ್ರತ್ವವನ್ನ ಮಾಡಿಕೊಂಡು ಅಧಿಕಾರವನ್ನ ಹಿಡಿದಿರ್ತಕ್ಕಂಥದ್ದು. ಹೀಗಾಗಿ ಇಬ್ಬರಿಗೂ ಕೂಡ ಒಂದು ಸಂಕೇತಗಳನ್ನ ಕಳಿಸ್ತಕ್ಕಂತ ಪ್ರಯತ್ನ ಸಿದ್ದರಾಮಯ್ಯನವರು ಹೇಳಿಕೆಗಳ ಮುಖಾಂತರ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಪ್ರತಿಭಾ, ನನಗನ್ಸುತ್ತೆ ಸಂಪುಟ ವಿಸ್ತರಣೆ ಏನಿದೆ, ಈಗಾಗಲೇ ಇನ್ನೂ 4 ಸಚಿವರು ಸಂಪುಟಕ್ಕೆ ಸೇರ್ಪಡೆಯಾಗಬೇಕು, ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರ ಆಯ್ಕೆ ನಡೀಬೇಕು, ಅಲ್ಲಿ ತಾನು ಹೇಳಿದವರನ್ನೇ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಬೇಕು, ತಾನು ಹೇಳಿದವರನ್ನೇ ಸಂಪುಟ ವಿಸ್ತರಣೆಯಲ್ಲಿ ಸ್ಥಾನ ಕೊಡಬೇಕು ಅಂತಕ್ಕಂತ
ಒಂದು ಬಿಗಿ ಪಟ್ಟನ್ನ ಕೂಡ ಸಿದ್ದರಾಮಯ್ಯನವರು ಹಾಕ್ಬಹುದು ಸರ್ಕಾರ ಸುಸೂತ್ರವಾಗಿ ನಡೆಯಲು. ಹೀಗಾಗಿ ಒಂದು ಕಡೆ ಇದು ದೇವೇಗೌಡರ ಕುಟುಂಬಕ್ಕೆ ಸಂಕೇತವಾದ್ರೆ, ಇನ್ನೊಂದು ಕಡೆ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರು, ಸಂಪುಟ ವಿಸ್ತರಣೆ, ಇವೆಲ್ಲ ವಿಷಯಗಳಲ್ಲಿ ತಾನು ಹೇಳಿದ್ದನ್ನ ಕೇಳಬೇಕು ಅಂತಕ್ಕಂಥದನ್ನ ಹೈಕಮಾಂಡ್ಗೆ ಹೇಳುವ ಪ್ರಯತ್ನ. ಪ್ರತಿಮಾ.